ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ಮಾಡಿರೋದ್ರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಯಾಕೆ ನೀವು ಆ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಹೆಸರನ್ನು ಎತ್ತಿಲ್ಲ, ಅವನ ಬಗ್ಗೆ ನಾನು ಮಾತಾಡಿಲ್ಲ. ಅವನ ಬಗ್ಗೆ ನಾನು ಹೇಳಿರೋದು ಏನು ಅಂದರೆ, ಆನಿಮೇಷನ್ ಮೂಲಕ ತೋರಿಸ್ಕೊಟ್ಟಿರೋದ್ರಲ್ಲಿ ಜನಗಳು ಅದರಿಂದ ಜಾಗೃತಿಯಾಗಿ ಅದರಿಂದ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ತುಂಬ ಜನಕ್ಕೆ ರೀಚ್ ಆಗಿದೆ ಆ ಕೇಸ್ ಏನ್ರಿ ಯಾವ ರೀತಿ ಅಂತ. ಅದ್ರ ಬಗ್ಗೆ ನಾನು ಪ್ರಶಂಸೆ ಕೊಟ್ಟಿದ್ದೀನಿ ಹೊರತು ನಾನು ಅದ್ರ ಬಗ್ಗೆ ದೂರ್ತಾ ಇಲ್ಲ. ಇನ್ನೊಂದು ಹೇಳಬೇಕು ಅಂದ್ರೆ, ಅವರು ಅದಕ್ಕೂ ಮುಂಚೆ ತುಂಬಾ ಜನ ಅನೇಕ ಜನ ಅದ್ರ ಬಗ್ಗೆ ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆ ಆಗಿರ್ಬೋದು, ಲಂಕೇಶ್ ಪತ್ರಿಕೆ ಅವರು 2008ರಿಂದ ಧರ್ಮಸ್ಥಳ ಮಾಫಿಯಾ ಅಂದ್ಬಿಟ್ಟು ಅವಾಗಿಂದನೂ ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡ್ತಾನೆ ಇದ್ದಾರೆ. ಬಟ್ ಅದೆಲ್ಲ ಆ ಕಾಲದಲ್ಲಿ ಅಷ್ಟು ಸೋಷಿಯಲ್ ಮೀಡಿಯಾ ಇದಕ್ಕೆ ಜಾಸ್ತಿ ಇರದೇ ಇರೋದ್ ಕಾರಣ ಅಷ್ಟು ವೈರಲ್ ಆಗ್ತಿರ್ಲಿಲ್ಲ. ಈ ವ್ಯಕ್ತಿ ಆನಿಮೇಷನ್ ಮೂಲಕ ತೋರಿಸಿರೋದ್ರಿಂದ ಜನಗಳಿಗೆ ರೀಚ್ ಆಗಿದೆ. ನಾನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಯಾರ್ಯಾರು ಅವನಿಗೆ ಲಿಂಕ್ ಮಾಡ್ಕೊತಾ ಇದ್ದೀರೋ ಅದು ನಿಮ್ಗಳ ವಿವೇಕಕ್ಕೆ ಬಿಟ್ಟಿದ್ದು, ನಾನೇನು ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಮೇನ್ ಏನು ಅಂದ್ರೆ, ಈಗ ಕರ್ನಾಟಕ ಗೌರ್ಮೆಂಟು ಯಾಕೋ ಕೇಸ್ನ ಸ್ಟ್ರಾಂಗ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಎಷ್ಟು ಜನ ವಿಡಿಯೋ ಮಾಡಿದ್ರು, ಎಷ್ಟು ಜನ ಏನು ಮಾಡಿದ್ರು ಕಾಣಿಸ್ತಾ ಇಲ್ಲ ಏನು ಕೇಸ್ ಸ್ಟ್ರಾಂಗ್ ಆಗೋ ರೀತಿ. ಏನೇನೋ ಹೇಳ್ತಿದಾರೆ, ಅವ್ರವರೇ ಕಟ್ಟುಕತೆಗಳು ಸ್ಟಾರ್ಟ್ ಮಾಡ್ತಿದ್ದಾರೆ, ಊಹಾಪೋಹಗಳು ನಡೀತಿದೆ. ಯಾವ ರೀತಿ ವ್ಯವಹಾರಗಳು ನಡೆದಿದೆಯೋ ಗೊತ್ತಿಲ್ಲ. ಇವಾಗ ಮುಂಚೆ ಹೇಳ್ದಂಗೆ ಇವಾಗೂ ಹೇಳ್ತಾ ಇದ್ದೀನಿ, ದೇವ್ರನ್ನ ನಂಬಿ ದೇವಮಾನವರನ್ನಲ್ಲ ಅಂತ ಹೇಳ್ತಾ, ಈಗ ನಾವು ರೀಜನಲ್ ಇಶ್ಯೂ ಆಗಿರೋದನ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗೋಣ. ಒಂದು CP ಗ್ರಾಮ್ಸ್ ಅಂತ ಒಂದು ಪೋರ್ಟಲ್ ಇದೆ, pgportal.gov.in ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಗ್ರೀವೆನ್ಸಸ್ ಅಂತ. ಇದು ಡೈರೆಕ್ಟ್ PM ಆಫೀಸ್ ಅಂಡರ್ ಬರುತ್ತೆ. ಡೈರೆಕ್ಟ್ ನಾವಿಲ್ಲಿ ಒಂದು ಗ್ರೀವೆನ್ಸ್ ಫೈಲ್ ಮಾಡೋಣ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಸ್ಮಾರ್ಟ್ ಫೋನ್ ಇದೆ. ಒಬ್ಬೊಬ್ರು ಒಂದೊಂದು ಗ್ರೀವೆನ್ಸ್ ನ ಫೈಲ್ ಮಾಡಿ, ಎಷ್ಟಾನ ಆಗ್ಲಿ, ಅದು ಮಿನಿಮಮ್ 10 ಆಗ್ಲಿ, 50 ಆಗ್ಲಿ, 100 ಆಗ್ಲಿ, 1000 ಆಗ್ಲಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಗ್ರೀವೆನ್ಸ್ ನ ಫೈಲ್ ಮಾಡಿಸಿ. ಬೇಕಾಗಿರೋದು ಒಂದು ಸ್ಮಾರ್ಟ್ ಫೋನ್, ಒಂದು ನಂಬರ್, OTP ಬರುತ್ತೆ, ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದು ಗ್ರೀವೆನ್ಸ್ ನ ಫೈಲ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಯಾವ ರೀತಿ ಪ್ರೊಸೀಜರ್ ಅಂತ ಹೇಳ್ಕೊಡ್ತೀನಿ. ಓಪನ್ ಆಗಿದ ತಕ್ಷಣ ಯೂಸರ್ ಲಾಗಿನ್ ಅಂತ ಕೇಳುತ್ತೆ, ಇಲ್ಲ ಕ್ರಿಯೇಟ್ ಅಂತ ಕೇಳುತ್ತೆ. ನನ್ನ ಅಕೌಂಟ್ ಆಲ್ರೆಡಿ ಇರೋದ್ರಿಂದ ಲಾಗಿನ್ ತೋರಿಸ್ತಿದೆ. ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಏನು ಇನ್ಫಾರ್ಮೇಶನ್ ಕೇಳಲ್ಲ, ಬರೀ ಫೋನ್ ನಂಬರ್ ವೆರಿಫಿಕೇಶನ್ ಮಾಡ್ಕೊಳ್ಳುತ್ತೆ, ಸಣ್ಣ ಪುಟ್ಟ ಡೀಟೇಲ್ಸ್ ತಗೊಳುತ್ತೆ. ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ನೀವು ಲಾಗಿನ್ ಆದ ನಂತರ, ಲಾಗಿನ್ ಆದ್ಮೇಲೆ ಇಲ್ಲಿ 3 ಡ್ಯಾಶಸ್ ಬರುತ್ತೆ. ಅಲ್ಲಿ ಗ್ರೀವೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಅಲ್ಲಿ ಲಾಡ್ಜ್ ಪಬ್ಲಿಕ್ ಗ್ರೀವೆನ್ಸ್ ಅಂತ ಇದೆ. ಪಬ್ಲಿಕ್ ಗ್ರೀವೆನ್ಸ್ ಅಲ್ಲಿ ಹೋಗ್ಬಿಟ್ಟು ಲಾಡ್ಜ್ ಪಬ್ಲಿಕ್ ಗ್ರೀವೆನ್ಸ್ ನ ಕ್ಲಿಕ್ ಮಾಡಿದಾಗ ಏನ್ ಬರುತ್ತೆ, ಗ್ರೀವೆನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಆರ್ ಟಾಪಿಕ್ಸ್ ವಿಚ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಗ್ರೀವೆನ್ಸ್, RTI ಮ್ಯಾಟರ್ಗಳು, ರಿಲಿಜಿಯಸ್ ಮ್ಯಾಟರ್ಗಳು, ಗ್ರೀವೆನ್ಸಸ್ ಆಫ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ ಇದನ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ಓಕೆ ಅಗ್ರಿ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಪ್ರಾಸೆಸ್ಗೆ ಮೂವ್ ಆಗಿ, ಪ್ಲೀಸ್ ಸೆಲೆಕ್ಟ್ ಎ ಮಿನಿಸ್ಟ್ರಿ ಅಂತ ಬರುತ್ತೆ. ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಮಿನಿಸ್ಟ್ರಿ ಆಫ್ ವುಮೆನ್ ಅಂತ ಹೊಡೀರಿ, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ. ಅಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೊಡೆದ್ಮೇಲೆ ಸೆಲೆಕ್ಟ್ ಮೇನ್ ಕ್ಯಾಟಗರಿ ಅಂತ ಬರುತ್ತೆ. ಅಲ್ಲಿ ನೀವು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಸೆಲೆಕ್ಟ್ ಮಾಡಿ. ಡೈರೆಕ್ಟ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಗೆ ಇದು ಮಾಡಿಬಿಟ್ಟು ಅಲ್ಲಿ ಇನ್ನೊಂದು ಕೇಳುತ್ತೆ ಕ್ಯಾಟಗರಿ. ಯಾವ ಕ್ಯಾಟಗರಿ ಅಂತ ನೀವು ಅಲ್ಲಿ ರೇಪ್ ಆರ್ ಅಟೆಂಪ್ಟ್ ಟು ರೇಪ್ ಇಶ್ಯೂಸ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಗ್ರೀವೆನ್ಸ್ನ ಯಾವ ರೀತಿ ನಿಮ್ಗೆ ಇಷ್ಟ ಬರುತ್ತೋ ಆ ರೀತಿ ಕೊಡಿ. ಇಲ್ಲಾಂದ್ರೆ ನಾನು ಟೆಂಪ್ಲೇಟ್ನ ಪಿನ್ ಮಾಡ್ತೀನಿ, ನೀವು ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು. ಮತ್ತೆ ನಿಮ್ಮ ಹತ್ರ ಯಾವ್ದಾನ ಲೀಗಲ್ ಡಾಕ್ಯುಮೆಂಟ್ಸ್ಗಳಿತ್ತು ಅಂದರೆ, ಇದ್ರಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನನ್ನ ಇತ್ತು ಅಂದರೆ, ದಾಖಲೆಗಳಿತ್ತು ಅಂದರೆ ಅದನ್ನು ನೀವು PDF ಮಾಡಿ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಈ ಅಟ್ಯಾಚ್ ಮಾಡಿಬಿಟ್ಟು ಇದನ್ನ ಲಿಂಕ್ ಮಾಡಿ, ಇದು ಗ್ರೀವೆನ್ಸ್ ನೆಕ್ಸ್ಟ್ ಫೈಲ್ ಆದಮೇಲೆ ನೆಕ್ಸ್ಟ್ ನಿಮಗೆ ನಾಳೆ ಅಥವಾ ಒಂದು ವೀಕ್ 1-2 ಡೇಸ್ ಆದಮೇಲೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದು ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆಗಿ ಕೇಸ್ ಓಪನ್ ಆಗುತ್ತೆ. ಎಷ್ಟು ಗ್ರೀವೆನ್ಸಸ್ ಫೈಲ್ ಆಗುತ್ತೋ ಅಷ್ಟು ಅಕೌಂಟಬಲ್ ಆಗುತ್ತೆ. ಒಂದೊಂದು ಗ್ರೀವೆನ್ಸ್ ಕ್ಲೋಸ್ ಮಾಡ್ಬೇಕಂದ್ರೆ ಅವ್ರು ಅಕೌಂಟಬಲ್ ಆಗಿರ್ಬೇಕು. ಅದರಿಂದ ಹೆಚ್ಚು ಗ್ರೀವೆನ್ಸ್ಗಳನ್ನ ಫೈಲ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಇದನ್ನ ರೀಜನಲ್ ಇಶ್ಯೂ ಆಗಿರೋದನ್ನ ನ್ಯಾಷನಲ್ ಲೆವೆಲ್ ತಗೊಂಡೋಗೋಣ. ಬರೀ ಸೌಜನ್ಯ ಅಲ್ಲ, ಇನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗಿದೆಯೋ ಅದೆಲ್ಲದಕ್ಕೂ ನ್ಯಾಯ ಒದಗಿಸ್ಲೇಬೇಕು ಅನ್ನೋ ರೀತಿ ಮುಂದಕ್ಕೆ ನಾವು ಹೆಜ್ಜೆ ಇಡೋಣ ಅಂತ ಹೇಳ್ತಾ